ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತ ಸರ್ಕಾರದ ಅತ್ಯಂತ ಉಪಯುಕ್ತವಾದ ವಿಮಾ ಯೋಜನೆಯಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ವರ್ಷಕ್ಕೆ ಕೇವಲ 436 ರೂಪಾಯಿ ಕಟ್ಟಿದರೆ 2 ಲಕ್ಷದ ಜೀವ ವಿಮೆ ಪಡೆಯಬಹುದು. ಈ ಯೋಜನೆಗೆ ಯಾರು ಸೇರಬಹುದು ಮತ್ತು ಕ್ಲೇಮ್ ಹೇಗೆ ಪಡೆಯುವುದು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಎಂದರೇನು ತಿಳಿದುಕೊಳ್ಳೋಣ. ಇದು ಒಂದು ಭಾರತ ಸರ್ಕಾರದ ಕಡಿಮೆ ಪ್ರೀಮಿಯಂ ಇರುವ ಜೀವ ವಿಮಾ ಯೋಜನೆಯಾಗಿದೆ. ಈ ಯೋಜನೆಯು ಭಾರತ ಸರ್ಕಾರವು 2015ರಲ್ಲಿ ಆರಂಭಿಸಿದೆ. ಈ ಯೋಜನೆಯ ಉದ್ದೇಶ ಕಡಿಮೆ ಆದಾಯ ಹೊಂದಿರುವ ಜನರಿಗೆ ಕಡಿಮೆ ಹಣದಲ್ಲಿ ಜೀವ ವಿಮೆಯನ್ನು ನೀಡುವುದು. ಈ ಯೋಜನೆಯ ಪ್ರೀಮಿಯಂ ಮತ್ತು ವಿಮಾ ಮೊತ್ತದ ಬಗ್ಗೆ ನೋಡೋಣ. ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯ ಪ್ರೀಮಿಯಂ ವರ್ಷಕ್ಕೆ ಕೇವಲ 436 ರೂಪಾಯಿಗಳು ಮಾತ್ರ ಮತ್ತು ಈ ಯೋಜನೆಯ ಪಾಲಿಸಿ ಕವರೇಜ್ 2 ಲಕ್ಷವರೆಗೆ ಇರುತ್ತದೆ. ಅಂದರೆ ಪಾಲಿಸಿ ಹೊಂದಿರುವ ವ್ಯಕ್ತಿಗೆ ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ ಅವರ ಕುಟುಂಬಕ್ಕೆ 2 ಲಕ್ಷದ ವಿಮಾ ಪರಿಹಾರ ದೊರೆಯುತ್ತದೆ. ಇನ್ನು ಈ ಯೋಜನೆಗೆ ಯಾರು ಸೇರಬಹುದು? ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಗೆ ಸೇರಲು ವ್ಯಕ್ತಿಗೆ 18ರಿಂದ 50 ವರ್ಷಗಳ ನಡುವೆ ಇರಬೇಕು. ಅಂದರೆ ಕನಿಷ್ಠ 18 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 50 ವರ್ಷದ ಒಳಗೆ ಇರಬೇಕು ಮತ್ತು ಭಾರತೀಯ ನಾಗರಿಕರಾಗಿರಬೇಕು. ಹಾಗೆ ವ್ಯಕ್ತಿಗೆ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಈ ಯೋಜನೆಯನ್ನು ಒಮ್ಮೆ ಸೇರಿಕೊಂಡರೆ ಆ ವ್ಯಕ್ತಿಗೆ 55 ವರ್ಷದವರೆಗೆ ವಿಮಾ ಸೌಲಭ್ಯ ಇರುತ್ತದೆ. ಈ ಯೋಜನೆಯ ಅವಧಿ. ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯು ಪ್ರತಿ ವರ್ಷ ಜೂನ್ 1ರಿಂದ ಮುಂದಿನ ವರ್ಷದ ಮೇ 31ರವರೆಗೆ ಚಾಲ್ತಿಯಲ್ಲಿರುತ್ತದೆ. ಪ್ರತಿ ವರ್ಷ ಪ್ರೀಮಿಯಂ ಹಣ ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಕಡಿತವಾಗಿ ನಿಮ್ಮ ವಿಮಾ ಸೌಲಭ್ಯವು ಮುಂದುವರಿಯುತ್ತದೆ. ಈ ಯೋಜನೆಗೆ ಹೇಗೆ ಸೇರಬೇಕು? ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಗೆ ಸೇರಲು 3 ರೀತಿಯ ಆಯ್ಕೆಗಳಿವೆ. ಒಂದನೇದು, ನೀವು ಬ್ಯಾಂಕ್ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅರ್ಜಿ ಫಾರಂ ತುಂಬಿ ಈ ಯೋಜನೆಯನ್ನು ತೆಗೆದುಕೊಳ್ಳಬಹುದು. ಇನ್ನು ಆನ್ಲೈನ್ ಅಥವಾ ನೆಟ್ ಬ್ಯಾಂಕಿಂಗ್ನಲ್ಲಿಯೂ ಕೂಡ ಈ ಯೋಜನೆಗೆ ಸೇರಲು ಅವಕಾಶ ಇದೆ. ಅದೇ ರೀತಿ ನೀವು ಬ್ಯಾಂಕ್ ಖಾತೆ ಹೊಂದಿರುವ ಬ್ಯಾಂಕ್ನ ಆ್ಯಪ್ ಮೂಲಕವೂ ಕೂಡ ಈ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು. ಇನ್ನು ಕ್ಲೇಮ್ ಹೇಗೆ ಪಡೆಯುವುದು? ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಲ್ಲಿ ವಿಮೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಒಂದು ವೇಳೆ ಮೃತನಾದರೆ ಆಗ ಅವರ ವಾರಸುದಾರರು ಬ್ಯಾಂಕಿಗೆ ಮಾಹಿತಿಯನ್ನು ಸಲ್ಲಿಸಿ ಒಂದು ಕ್ಲೇಮ್ ಫಾರ್ಮ್ ಅನ್ನು ತುಂಬಬೇಕಾಗುತ್ತೆ. ಜೊತೆಗೆ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ನಂತರ ವಿಮಾ ಕಂಪನಿಯವರು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನೇರವಾಗಿ ನಿಮ್ಮ ಖಾತೆಗೆ ಪರಿಹಾರದ ಹಣವನ್ನು ಜಮೆ ಮಾಡುತ್ತಾರೆ. ಈ ಯೋಜನೆಯ ಒಂದು ಪ್ರಮುಖ ಮಾಹಿತಿ ಏನೆಂದರೆ, ಈ ಯೋಜನೆಯಲ್ಲಿ ನೋಂದಾಯಿಸಿಕೊಂಡು ತಿಳಿದುಕೊಳ್ಳಬೇಕಾದ ವಿಷಯ ಅದು ಏನೆಂದರೆ, ಈ ಯೋಜನೆಯನ್ನು ವಾರ್ಷಿಕ ಕಂತು ಪ್ರತಿ ವರ್ಷ ಮೇ 31ರಂದು ಕಡಿತವಾಗುತ್ತದೆ. ಅದು ಆಟೋ ಡೆಬಿಟ್ ಮೂಲಕ ನಿಮ್ಮ ಖಾತೆಯಿಂದ ಕಡಿತವಾಗುವುದರಿಂದ ಆ ಸಮಯದಲ್ಲಿ ನಿಮ್ಮ ಖಾತೆಯಲ್ಲಿ ಪ್ರೀಮಿಯಂ ಕಡಿತವಾಗಲು ಸಫಿಷಿಯಂಟ್ ಬ್ಯಾಲೆನ್ಸ್ ಇರಬೇಕು. ಆಗ ಮಾತ್ರ ಪ್ರೀಮಿಯಂ ಹಣ ಕಡಿತವಾಗುತ್ತದೆ. ನಿಮ್ಮ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ಪ್ರೀಮಿಯಂ ಹಣ ಕಡಿತವಾಗುವುದಿಲ್ಲ. ಆಗ ನಿಮ್ಮ ಪಾಲಿಸಿ ಲ್ಯಾಪ್ಸ್ ಆಗುತ್ತದೆ. ಆದ್ದರಿಂದ ಮೇ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಖಾತೆಯಲ್ಲಿ ಹಣ ಇರುವಂತೆ ಗಮನ ಹರಿಸಬೇಕು. ಸ್ನೇಹಿತರೆ, ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯು ವರ್ಷಕ್ಕೆ ಕೇವಲ 436 ರೂಪಾಯಿ ಕಟ್ಟಿದರೆ 2 ಲಕ್ಷದ ಜೀವ ವಿಮೆ ಸಿಗುತ್ತದೆ. ಬಹಳ ಉತ್ತಮ ಯೋಜನೆ ಆಗಿದೆ. ಆದ್ದರಿಂದ ಈ ಯೋಜನೆಯನ್ನು ಪ್ರತಿಯೊಬ್ಬ ನಾಗರಿಕರು ಬಳಸಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.